ನಮಸ್ಕಾರ, ಶುಭೋದಯ. ಈ ಹೊತ್ತು ನಾವು ಒಂದು ವಿನೀತ ಭಾವದ ಪದ್ಯವನ್ನು ನೋಡ್ತೇವೆ. ರಘುರಾಮನೇನು ಕವಿಯೇ ವಾಲ್ಮೀಕಿ ಕಾಳಿದಾಸರಿಂ ಜನಜನಿತ ರಘುರಾಮಚರಿತೆ ರವಿಯ ಪದ್ಯಗಳ ಹೊಸೆದು ರಘು ಕೋಡು ಮೂಡಿಸಿಕೊಂಡಿಹನೆ. ತಾಯಿ ಸರಸ್ವತಿಯ ಕೃಪೆ ಕೈ ಹಿಡಿದು ಬರೆಸಿರಲು ನಿಮ್ಮ ಪ್ರೀತಿ ದರ್ಪಣದಿ ಸುವರ್ಣಾಕ್ಷರ ಪ್ರತಿಫಲಿಸೆ. ಕೃತಜ್ಞತೆಯಲ್ಲಿ ಕೈ ಮುಗಿವೆ ಎಲ್ಲ ಬೆಳಗಿಪ ಜ್ಞಾನರವಿಗೆ. ಸಾಮಾನ್ಯವಾಗಿ ಸ್ವಲ್ಪ ಜನ ಆಧರಿಸ್ಬಿಟ್ರೆ ಅಥವಾ ಸ್ವಲ್ಪ ಜನ ಮೆಚ್ಕೊಂಡ್ಬಿಟ್ರೆ ಮನುಷ್ಯನಿಗೆ ಅಹಂಕಾರ ತಲೆ ಎತ್ತಕ್ಕೆ ಶುರುವಾಗುತ್ತೆ. ಆ ರೀತಿ ನನಗಾಗದೇ ಇರಲಿ ಎನ್ನುವ ಒಂದು ವಿನೀತ ಭಾವದ ಪದ್ಯವನ್ನು ಮಧ್ಯದಲ್ಲಿ ರಚನೆ ಮಾಡಿದ್ದೀನಿ. ರಘುರಾಮನೇನು ಕವಿಯೇ, ಅವನು ಯಾವ ದೊಡ್ಡ ಕವಿ ಅಂತ ನಾನು ಕೇಳ್ತಾ ಇದ್ದೀನಿ. ವಾಲ್ಮೀಕಿ ಕಾಳಿದಾಸರಿಂ ಜನಜನಿತ ರಘುರಾಮಚರಿತೆ ರವಿ ಪದ್ಯಗಳ ಹೊಸೆದು ರಘು. ನೋಡಿ, ಯಾವುದೇ ಪ್ರತ್ಯೇಕವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತೀಯ ಸಾಹಿತ್ಯದಲ್ಲಿ ಎಲ್ಲರ ಮೇಲೆ, ಎಲ್ಲ ಕೃತಿಗಳ ಮೇಲೆ ಪ್ರಭಾವ ಬೀರಿದಂತಹ ಮೂಲ ವಸ್ತುಗಳು, ಮೂಲ ಕೃತಿಗಳು ಯಾವುವು ಅಂದರೆ ರಾಮಾಯಣ, ಮಹಾಭಾರತ. ಅದರಿಂದ ನಾವು ರೂಪಕಗಳನ್ನು, ಉಪಮೆಗಳನ್ನು, ಇನ್ನೊಂದನ್ನು ಮತ್ತೊಂದನ್ನು, ತಂತ್ರಗಳನ್ನು ಎರವಲು ತಗೊಂಡು ನಾವು ಕವಿಗಳಾಗ್ತೀವಷ್ಟೆ. ಆ ರೀತಿಯಲ್ಲಿ ವಾಲ್ಮೀಕಿ ಕಾಳಿದಾಸರಿಗಿಂತ ದೊಡ್ಡವರ ಖಂಡಿತ ಅಲ್ಲ. ಜನಜನಿತ ರಘುರಾಮ ಚರಿತೆ, ಈ ವಾಲ್ಮೀಕಿ ಬರೆದಂಥ ರಾಮಾಯಣ ಇರ್ಬೋದು ಅಥವಾ ಕಾಳಿದಾಸ ಬರೆದಂಥ ಕೆಲವು ಕೃತಿಗಳಿರ್ಬೋದು, ಇವುಗಳಿಂದ ಜನಜನಿತವಾಯಿತು ನಮ್ಮ ಸಂಸ್ಕೃತಿ, ನಮ್ಮ ಕಥನಗಳು. ಹೀಗಾಗಿ ಇವುಗಳನ್ನು ಆಧಾರವಾಗಿಟ್ಕೊಂಡು ಇವುಗಳಲ್ಲಿನ ಕೆಲವು ವಿಷಯಗಳನ್ನು ತಗೊಂಡು ಅಥವಾ ಸ್ವಲ್ಪ ತಾಳಮೇಳ ಮಾಡಿ ರವಿಯ ಪದ್ಯಗಳ ಹೊಸೆದು, ರವಿಯ ಮೇಲಿನ ಪದ್ಯಗಳನ್ನು ಬರೆದು ರಘು ಕೋಡು ಮೂಡಿಸಿಕೊಂಡಿಹನೇನು, ನನಗೇನು ಕೊಂಬಂದಿದೆಯಾ? ತಾಯಿ ಸರಸ್ವತಿಯ ಕೃಪೆ ಕೈ ಹಿಡಿದು ಬರೆಸಿರಲು. ತಾಯಿ ಸರಸ್ವತಿಯ ಕೃಪೆ ಅವಳಿಲ್ಲದೆ ಇದ್ದರೆ ಏನೂ ನಡೆಯಲ್ಲ ಅಂತ. ಅಂದರೆ ಸಾಹಿತ್ಯ ರಚನೆ ಆಗಬೇಕಾದ್ರೆ, ಪದಗಳು ಒಲಿಬೇಕಾದ್ರೆ, ಭಾವಗಳು ತಮ್ಮ ಗುಟ್ಟನ್ನು ಬಿಟ್ಟುಕೊಡ್ಬೇಕಾದ್ರೆ ತಾಯಿ ಸರಸ್ವತಿಯ ಕೃಪೆ ಇರಬೇಕು ಅನ್ನುವ ವಿನೀತ ಭಾವ. ತಾಯಿ ಸರಸ್ವತಿಯ ಕೃಪೆ ಕೈ ಹಿಡಿದು ಬರೆಸಿರಲು. ಅವಳೇ ಕೈ ಹಿಡಿದು ಬರೆಸ್ತಾಳಂತೆ. ನಿಮ್ಮ ಪ್ರೀತಿ ದರ್ಪಣದಿ ಸುವರ್ಣಾಕ್ಷರ ಪ್ರತಿಫಲಿಸೆ. ನೋಡಿ, ಒಬ್ಬ ಕವಿಯ ಮೇಲೆ, ಕೃತಿಕಾರನ ಮೇಲೆ ಅಭಿಮಾನ ಇಲ್ಲದೆ ಹೋದರೆ ಅದನ್ನು ಓದೋರು ಯಾರು? ಅದನ್ನು ಆಧರಿಸೋರು ಯಾರು? ನಾವೇನೋ ವಿಡಿಯೋ ಮಾಡ್ತೀವಿ, ಕಷ್ಟಪಟ್ಟೆ ಒಂದು ವಿಡಿಯೋ ತಯಾರಾಗಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ತುಂಬ ಕೆಲಸ ಇರುತ್ತೆ. ಅದನ್ನು ಶೂಟ್ ಮಾಡಬೇಕು, ಅದನ್ನು ಎಡಿಟ್ ಮಾಡಬೇಕು. ಇದಕ್ಕೆಲ್ಲ ನಮ್ಮ ಪ್ರೊಡ್ಯೂಸರ್ ಶ್ರೀಕಂಠ ಸಹಾಯ ಮಾಡ್ತಿದ್ದಾರೆ. ಆದ್ರೂ ಈ ಒಂದು ವಿಡಿಯೋ ಹಿಂದೆ ಏನೆಲ್ಲ ಪ್ರಯತ್ನಗಳಿರುತ್ತೆ, ಅದು ಎಡಿಟ್ ಮಾಡಿ, ಅದಕ್ಕೆ ಸಂಕಲಿಸಿ ರೆಡಿ ಮಾಡಿ ನಿಮ್ಮ ಮುಂದೆ ಇಡೋದಕ್ಕೆ ತುಂಬ ಸಮಯ ತಗೊಳುತ್ತೆ. ನೀವು ಇವತ್ತು ಈ ವಿಡಿಯೋ ನೋಡ್ತಿದ್ದೀರ ಅಂತಂದರೆ ಇದು ತಯಾರಾಗಿರೋದು ಕಳೆದ ವಾರವೋ ಅದರ ಹಿಂದಿನ ವಾರವೋ, ಅಷ್ಟು ಕೆಲಸ ಇರುತ್ತೆ ಇದರ ಹಿಂದೆ. ಹೀಗಾಗಿ ನಿಮ್ಮ ಪ್ರೀತಿ ದರ್ಪಣ, ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಿದ್ದು, ಶ್ರಮ ಹಾಕಿದ್ದು ಎಲ್ಲಿ ಸಾರ್ಥಕವಾಗುತ್ತೆ ಅಂದರೆ ನಿಮ್ಮ ಪ್ರೀತಿ ದರ್ಪಣದಿ ಸುವರ್ಣ ಅಕ್ಷರ ಪ್ರತಿಫಲಿಸೆ. ನಾವು ಮಾತನಾಡಿದ್ದು, ನಾವು ಮಾಡಿದ್ದು ಪ್ರಯತ್ನಗಳು ನಿಮ್ಮಿಂದ ಪ್ರತಿಫಲಿತವಾದರೆ, ನೀವು ಸ್ವೀಕರಿಸಿದರೆ, ನಿಮ್ಗದು ಖುಷಿ ಕೊಟ್ಟರೆ ಕೃತಜ್ಞತೆಯಲ್ಲಿ ಕೈ ಮುಗಿವೆ. ಅದಕ್ಕೆ ಕೃತಜ್ಞತೆಯಲ್ಲಿ ಎಲ್ಲರಿಗೂ ಕೈ ಮುಗಿತೀನಿ. ಮುಖ್ಯವಾಗಿ ಎಲ್ಲ ಬೆಳಗಿಪ ಜ್ಞಾನರವಿಗೆ. ಇವೆಲ್ಲವನ್ನು ಇನ್ಕ್ಲೂಡಿಂಗ್ ವ್ಯಾಸ, ವಾಲ್ಮೀಕಿ, ಅವ್ರುಗಳು ಈ ಜಗತ್ತಿನಲ್ಲಿ ಇದ್ದರು, ಅವರು ಸಾಹಿತ್ಯ ರಚನೆ ಸಾಧ್ಯ ಆಯಿತು. ಎಲ್ಲ ಯಾಕಾಯಿತು? ದಿನ ರವಿ ಬೆಳಗ್ತಾ ಇದ್ದ, ಈ ಜಗತ್ತು ನಡೀತಾ ಇತ್ತು, ಈ ಲೋಕ ವ್ಯವಹಾರ ನಡೀತಾ ಇತ್ತು. ಹೀಗಾಗಿ
ಆ ವಾಲ್ಮೀಕಿ, ರಘುರಾಮ, ಕಾಳಿದಾಸ, ಈ ರಘು ಎಲ್ಲರಿಗೂ ಮೂಲ ಯಾರಪ್ಪ? ಜ್ಞಾನರವಿ. ಜ್ಞಾನರವಿಗೆ ನಮಸ್ಕಾರ ಮಾಡ್ತೇನೆ ಅನ್ನೋದು ಇವತ್ತಿನ ಪದ್ಯದ ಆಶಯ. ಮತ್ತೆ ನಾಳೆ ಇನ್ನೊಂದು ಪದ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.